ನೀನೆ ರಾಮ ನೀನೆ ಶ್ಯಾಮ ನೀನೆ ಅಲ್ಲ ನೀನೆ ಯೇಸು ನೀನೆ ಕರ್ಮ ನೀನೆ ಧರ್ಮ ನೀನೆ ಮರ್ಮ ನೀನೆ ಪ್ರೇಮ ನಿಮ್ಮ ಜೀವನ ಮಾಲೀಕ ನಾನು ನಿಮ್ಮ ಪಾಲಿನ ಸೇವಕ ನಾನು ನನಗೇನು ಹೆಸರಿಲ್ಲ ಹೆಸರಲ್ಲಿ ನಾನಿಲ್ಲ ಕಣ ಕಣ ಕಣದೊಳಗೆ ಕುಳಿತಿರುವೆ ಮುಕುಂದ ಮುರಾರೇ ಮುಕುಂದ ಮುರಾರೇ ಮುಕುಂದ ನೀನೆ ರಾಮ ನೀನೆ ಶ್ಯಾಮ ನೀನೆ ಅಲ್ಲ ನೀನೇ ಯೇಸು ಗುಡಿಯ ಕಟ್ಟಿದ ಬಡವನೆದೆಯ ಗುಡಿಯಲ್ಲಿರುವೆ ನಾನು ಬೆಳೆಯ ನಡುವೆ ರೈತ ಬಸಿದ ಬೆವರಲ್ಲಿರುವೆ ನಾನು ಕೆಲಸ ನಿನದೆ ಫಲವು ನಿನದೆ ಛಲದ ಒಡೆಯ ನೀನು ಇದನ್ನು ಮರೆತು ನನಗೆ ನಮಿಸಿ ಶ್ರಮವ ಪಡುವೆ ನೀನು ಬಿಡು ಮತಗಳ ಜಗಳ ಇದೇ ಕೆಲಸವು ಬಹಳ ನನ್ನ ಒಲಿಸಲು ಮರುಳ ಇರೋ ಮಾರ್ಗವು ಸರಳ ನನ್ನ ಸೇರಲು ದಾರಿಯು ನೂರು ಅದಕ್ಕೆ ತಗೆ ಈತ ಕರಾರು ಅಣು 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 ಒಳಗೆ ಕುಳಿತಿರುವೆ ಯುಗದ ಯುಗದ ಮೃಗದ ಖಗದ ಉಸಿರಲ್ಲಿರುವೆ ನಾನು ಕಡಲ ಅಲೆಯ ಮಳೆಯ ಹನಿಯ ಪರಮಾಣುವೆ ನಾನು ಹೊಸದು ಹೊಸದು ಹೆಸರ ಹೊಸದು ಕರೆವೆ ನನ್ನ ನೀನು ನನಗೂ ನಿನಗೂ ನಡುವೆ ನೀನೆ ಗೋಡೆ ಕಟ್ಟಿದವನು ನಾ ಇರುವೆನು ಒಳಗೆ ನೀ ಹುಡುಕಿದೆ ಹೊರಗೆ ಬಿಚ್ಚು ಮದದ ಉಡುಗೆ ನಡೆ ಬೆಳಕಿನ ಕಡೆಗೆ ನಿಮ್ಮ ಜೀವದ ಮಾಲೀಕ ನಾನು ನಿಮ್ಮ ಪಾಲಿನ ಸೇವಕ ನಾನು ಕಣ ಕಣ ಕಣದೊಳಗೆ ನಾನಿರುವೆ ನೀನೆ ರಾಮ ನೀನೆ ಶ್ಯಾಮ ನೀನೆ ಅಲ್ಲ ನೀನೇ ಎಲ್ಲ
ಬೇಡುವನು ವರವನ್ನು ಕೊಡೆ ತಾಯಿ ಜನ್ಮವನು ಕಡೆತನಕ ಮರೆಯಲ್ಲ ಜೋಗಿ ಕಡೆತನಕ ಮರೆಯಲ್ಲ ಜೋಗಿ ಕಡೆತನಕ ಮರೆಯಲ್ಲ ಜೋಗಿ ಬೇಡುವನು ವರವನ್ನು ಕೊಡೆ ತಾಯಿ ಜನ್ಮವನು ಕಡೆತನಕ ಮರೆಯಲ್ಲ ಜೋಗಿ ಕಡೆತನಕ ಮರೆಯಲ್ಲ ಜೋಗಿ ಕಡೆತನಕ ಮರೆಯಲ್ಲ ಜೋಗಿ ಸೂರ್ಯ ಬರುತ್ತಾನೋ ಸವಿಲಾಲಿಯ ತಾಯಿ ಹೇಳೆಯ ಎಂದು ಧರೆಗೆ ಆ ಚಂದ್ರ ಬರುತ್ತಾನೋ ಕನಿ ಕೇಳದೇನು ಕೇಳಯ್ಯ ನೀನು ಕನಿ ಕೇಳದೇನು ಕೇಳಯ್ಯ ನೀನು ಈ ತಾಯಿ ಎದೆ ಕೂಗನು ಈ ತಾಯಿ ಎದೆ ಕೂಗನು ಬೇಡುವನು ವರವನ್ನು ಕೊಡೆ ತಾಯಿ ಜನ್ಮವನು ಕಡೆತನಕ ಮರೆಯಲ್ಲ ಜೋಗಿ ಕಡೆತನಕ ಮರೆಯಲ್ಲ ಜೋಗಿ ಕಡೆತನಕ ಮರೆಯಲ್ಲ ಜೋಗಿ ತಾಯಿ ಮರೆಯಲ್ಲ ಸಾವೇ ಬಂದರು ಮಣ್ಣೆ ಆದರು ತಾಯಿ ಪ್ರೀತಿಗೆಂದೆಂದು ಕೊನೆಯಿಲ್ಲ ತಾಯಿನೇ ಎಲ್ಲ ಬದಲಾಗೋದಿಲ್ಲ ತಾಯಿನೇ ಎಲ್ಲ ಬದಲಾಗೋದಿಲ್ಲ ಯುಗ ಉರುಡಿ ಕಳೆದೋದರು ಹಣೆ ಬರಹ ಬದಲಾದರು ಬೇಡುವನು ವರವನ್ನು ಕೊಡೆ ತಾಯಿ ಜನ್ಮವನು ಕಡೆತನಕ ಮರೆಯಲ್ಲ ಜೋಗಿ ಕಡೆತನಕ ಮರೆಯಲ್ಲ ಜೋಗಿ ಕಡೆತನಕ ಮರೆಯಲ್ಲ ಜೋಗಿ ಬೇಡುವನು ವರವನ್ನು ಕೊಡೆ ತಾಯಿ ಜನ್ಮವನು ಕಡೆತನಕ ಮರೆಯಲ್ಲ ಜೋಗಿ ಕಡೆತನಕ ಮರೆಯಲ್ಲ ಜೋಗಿ ಕಡೆತನಕ ಮರೆಯಲ್ಲ ಜೋಗಿ ನಾವು ಡಾಕ್ಟರ್ ಇದೀವಿ ನಾವು BMS ಡಾಕ್ಟ್ರು ಮತ್ತು 20 ವರ್ಷ ನಾವು ಪ್ರಾಕ್ಟೀಸ್ ಮಾಡೋದು ಅದು ಮೆಡಿಸಿನ್ ಅಲೋಪತಿಗೂ ತೊಗೊಂಡ್ವಿ ಹೋಮಿಯೋಪತಿ ತೊಗೊಂಡ್ವಿ ಆಯುರ್ವೇದ ತೊಗೊಂಡ್ವಿ ಯಾವ ಮೆಡಿಸಿನ್ ತೊಗೊಂಡ್ರು ತಾತ್ಕಾಲಿಕ ರಿಲೀಫ್ ಆಗೋದು ಮತ್ತು ಆ್ಯಸ್ ಇಟ್ ಈಸ್ ಏನೋ 1 ಲಕ್ಷ 2 ಲಕ್ಷ ಖರ್ಚು ಮಾಡಿರ್ಬೋದು ನಾನು 10 ಖರ್ಚು ಮಾಡಿರ್ತೀವಿ ಅದು ಹಂಗೆ ಹೇಳೋಕ್ಕಾಗತ್ತದ ಖರ್ಚು ರಗಡೆ ಮಾಡಿವಿ ಬಟ್ ನಮ್ಗೆ ಆರೋಗ್ಯ ಸರಿ ಆಗಬೇಕಾಗಿತ್ತು ಅದಕ್ಕೆ ಅಲ್ಲಿ ಹೋಗಿ ಬರೋದ್ರಿಂದ ನಮ್ಗೆ ಸ್ವಲ್ಪ ಅಲ್ಲಿ ರಿಸಲ್ಟ್ ಚಲೋ ಅನಿಸ್ತು ನಮಗೆ ಟ್ರೀಟ್ಮೆಂಟ್ ಹಾಂ ರೀ ಇಲ್ಲ ಬಿಟ್ಟಿವಿ ರೀ ಈಗ ಹಾಂ ಬಿಟ್ಟಿವಿ ಹಾಂ ಜೀರ್ ವಾಟ್ರಿಂದ ರಿಸಲ್ಟ್ ಕೊಟ್ಟವ್ರೆ ಅದು ಹೋಗಿತ್ತು ನಮಗೆ ಗುಲ್ಬರ್ಗ ಆದರೂ 250 ಕಿಲೋಮೀಟ್ರ್ ಡೈಲಿ
ಅಪ್ ಆ್ಯಂಡ್ ಡೌನ್ ಮಾಡಿ ನಾ ಟ್ರೀಟ್ಮೆಂಟ್ ತೊಗೊಂಡಿನಿ. ನನಗೆ ಸರಿ ಅನಿಸದ, ನಾ ಮಷೀನೇ ತೊಗೊಂಡಿನಿ ಈಗ. जलाया है तब जाके कहीं हमने सर पे ये केसरी रंग सजाया है मेरी ज़मीं अफसोस नहीं जो तेरे लिए 100 दर्द सहे, महफूज रहे तेरी आन सदा चाहे जान मेरी ये रहे ना रहे। मेरी ज़मीं महबूब मेरी मेरी नस नस में तेरा इश्क बहे, फीका ना पड़े कभी रंग तेरा जिस्मों से निकल के खून कहे। तेरी मिट्टी में मिल जावा गुल बन के मैं खिल जावा, इतनी सी है दिल की आरज़ू। तेरी नदियों में बह जावा तेरे खेतों में लहरावा, इतनी सी है दिल की आरज़ू। सरसों से भरे खलियान मेरे जहाँ झूम के भंगड़ा पा न सका, आबाद रहे वो गांव मेरा जहाँ लौट के वापस जा न सका। ओ वतना में मेरे वतना में तेरा मेरा प्यार निराला था, कुर्बान हुआ तेरी असमत पे मैं कितना नसीबों वाला था। ಸತ್ತೋಗಿದ್ರೆ 8 lakhs ಕೊಡ್ತಾ ಇದಾರೆ ಇವರಿಗೆ ಹಾಸ್ಪಿಟಲ್ಗೆ. ಡೈಲಿ 7 people ಸತ್ತೋಗ್ತಾರೆ. ಡೈಲಿ 7 people is deading. 7 people are being killed. They are not died. They are being killed. They are being killed. Please take immediate action. Please save people. Please. I lost my father. Let's not lose other people's life. Please do something. As a media people, please do something. ಮೇಡಮ್, ನಿಮ್ ತಂದೆಯವ್ರು ಬಂದಾಗ ಹೇಗಿತ್ತು ಅವ್ರ ಕಂಡೀಷನ್? ಚೆನ್ನಾಗಿದ್ರ ಸರ್? ಅವ್ರು ನಡ್ಕೊಂಡು ಬಂದ್ರು ಸರ್, ಆರಾಮಾಗಿ ನಡ್ಕೊಂಡು ಬಂದ್ರು ಸರ್. 5 ಟೈಮ್ ಈಗ ನಮಗೆ ಕೊರೋನಾ ಟೆಸ್ಟ್ ಮಾಡಿದ್ದಾರೆ, ಒಂದ್ಸಲನೂ ನಮಗೆ ಪಾಸಿಟಿವ್ ಬಂದಿಲ್ಲ, ನೆಗೆಟಿವ್ ಬಂದಿದೆ. ನಿಮಗೆ BP ಇರ್ಬೋದು ಅಥವಾ ಶುಗರ್ ಇರ್ಬೋದು, ಶುಗರ್ ಬಂದವ್ರಿಗೂ ಸಹ ಆಲ್ಮೋಸ್ಟ್ 3-4 ಡೇಸಿಗೆ ನಾರ್ಮಲಿಗೆ ತೊಗೊಂಡು ಬಂದಿದ್ದಾರೆ. ಮೆಡಿಸಿನ್ಸ್ನೇ ಸ್ಟಾಪ್ ಮಾಡ್ತಾರೆ, ಯಾವುದೇ ಒಂದು ಆಪ್ರೇಷನ್ ಇಲ್ಲ, ಇಂಜೆಕ್ಷನ್ ಇಲ್ಲ, ಏನಿಲ್ಲ. ಅಪೋಲೋ ಹಾಸ್ಪಿಟಲ್ಸ್ ಡಾಕ್ಟರು ಇದನ್ನೇ ಟ್ರೀಟ್ಮೆಂಟ್ ಇನ್ನೊಂದು 15-20 ದಿವಸ ನೀವು ಕಂಟಿನ್ಯೂ ಮಾಡಿಕೊಂಡ್ರೆ ನಿಮ್ಮದು ಸರ್ವಿಕಲ್ ಸ್ಪಾಂಡಿಸಿಸ್ ಏನಿದೆ ಅದನ್ನು ವಿತೌಟ್ ಸರ್ಜರಿ 100% ಕ್ಯೂರ್ ಆಗುತ್ತೆ ಅಂತ ಹೇಳಿದ್ದಾರೆ. ಜೇಡ್ ಮ್ಯಾಟಿಂದ ಅವರು ಹಾಸ್ಪಿಟಲ್ಗೆ ಹೋಗೇ ಇಲ್ಲ ಯಾವತ್ತು, ಅಂದರೆ 3 years ಆಯಿತು. लेकिन डॉक्टर्स बोलते थे नहीं होता, नहीं कंसीव होता, तुम ना बहुत मुश्किल से कंसीव होता है अगर को बोले थे. सो मैं इधर 15 days ट्रीटमेंट लिए बाद अल्लाह का फजल कंसीव तो होगा. खुश है. எல்லாருக்கும் வணக்கம். என் பேர் அனிதா. நான் வந்து அரக்கோணம் பக்கத்தில் இருக்கிறேன். சென்னை சைடு ட்ரெயினில் வந்துட்டு இருக்கும்போது ஃபிக்ஸ் வந்துச்சு. அது ஃபிக்ஸ் வந்து எனக்கு டெய்லியுமே வரும், ஒரு நாள் தவறாமல் நைட்டில் தூங்கும்போது வரும். யாருன்னா பார்த்தா தான் தெரியும் எனக்கு ஃபிக்ஸ் வந்ததுன்னு, இல்லைன்னா தெரியாது. அதனால என் பக்கத்தில் யார் ஒருத்தனாலும் கை பிடிச்சின்னு தூங்கிட்டு இருப்பாங்க. அதனால இங்கே ரிமான்ஸில் நல்லா பார்க்குறாங்கன்னு சொல்லிட்டு வந்தோம். வர வழியில் லக்ஷ்மி சிஸ்டர் பார்த்தோம். அங்கே ஃபிக்ஸ் வந்ததுனால எனக்கு உடஞ்ச கால், வேற லாடு வச்சிருந்த காலுக்கு வர்றதுனால நடக்க முடியல. அதனால நடந்து போயிடும் போது நீங்கள் வாங்க, இங்கே வந்தீங்கன்னா உங்களுக்கு நல்லா ஆகிடும் வாங்க அப்படின்னு சொன்னாங்க. ஃப்ரீயான்னு சொன்னாங்க. ஆனால் ஃப்ரீன்னு சொல்லும்போது நான் நம்பலை. ஏன் நம்பலைன்னா, நம்ம காசு கொடுத்து பார்க்கும்போதே இவ்வளோ இருக்குது, ஃப்ரீன்றாங்களே நான் உண்மையிலே அதை நினச்சேன். அப்புறம் வீட்டுக்கு போயிட்டு ரிமான்ஸ் ஹாஸ்பிட்டலுக்கு போயிட்டு அன்றைக்கி நைட்டு ஃபிக்ஸ் வந்துச்சு. எனக்கு என்னவோ அங்கே போகணுன்னு எண்ணம் தோணிட்டே இருந்தது. என்னவோ ஃப்ரீயோ நம்ம காசை வாமா போகலான்னு சொல்லிட்டு அம்மாவை கூட்டிகிட்டு வந்தேன். 2 நாள் ட்ரீட்மெண்ட் எடுத்து அந்த ஃபிக்ஸ் வரவே இல்லை. இப்போ நல்லா இருக்குது, எனக்கு உடம்பு ஃபிக்ஸே வரல, நல்லா தூங்குறேன், எதுவும் பிரச்சனை இல்லை. ஆனால் அந்த ஃபிக்ஸ் வரும்போதெல்லாம் நம்ம ஏதாவது பண்ணிக்கணும், இறந்துடணும்லாம் நினைப்பேன். ரொம்ப கஷ்டப்பட்டேன். அதனால
இப்போ இந்த 2 நான் இங்க வரதுனால அந்த எண்ணமும் இல்லை, அந்த இதுவும் இல்லை எனக்கு. நல்லா அதனால சலாக்கும் எல்லாத்துக்கும், சிஸ்டருக்கும், எல்லாருக்கும், பிரதர்ஸ் எல்லாருக்குமே ನಾನು ரொம்ப ಸರಾ ಕೇರ್ ಬಗ್ಗೆ ಬಂದು ಇಲ್ಲಿ ಇದರಲ್ಲಿ RT ನಗರಲ್ಲಿ ಆರ್ಥೋ ಸ್ಪೆಷಲಿಸ್ಟ್ ಒಬ್ರು ಇದ್ದಾರೆ. ಬಿಫೋರ್ ದಟ್ ನನ್ನ ಬಾಡಿ ಅಲ್ಲ ಪ್ರಾಬ್ಲಮ್ ಅಲ್ಲ. ಯಾಕೆ ಆಸ್ ಎ ಡಾಕ್ಟರ್ ನಂಗೆ ಗೊತ್ತಾಯ್ತು ನನ್ನ ಸೆಲ್ಸ್ ವೀಕ್ ಆಗ್ತಿದೆ ಅಂತ. ಯಾಕೆ ಅಂತಂದರೆ ಒಂದು ಸೆಲ್ಲಿಂದ ನಾವು 120 ಅಥವಾ 150 ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಎಲ್ಲ ಹೋಗ್ತೀವಿ. ಸೊ ಅಷ್ಟಕ್ಕೆ ನಮ್ಮದು ಆ ವಾಟರು, ಆ ಸೆಲ್ಸ್ ಮಾಲಿಕ್ಯೂಲ್ಸ್ ಹೇಗೆ ನಮ್ಮಲ್ಲಿ ಚೇಂಜಸ್ ಆಗುತ್ತೆ, ಏಜಿಂಗ್ ಪ್ರೋಸೆಸ್ ಹೇಗೆ ಶುರು ಆಗುತ್ತೆ, ಇದು ನಮ್ಮಲ್ಲಿ ಆ ವಾಟರ್ ಇದರಿಂದ ಆಲ್ಕಲೈನ್ ವಾಟರ್ಸಿಂದ ಹೇಗೆ ಚೇಂಜಸ್ ಆಗುತ್ತೆ ಅಂತ ಗೊತ್ತಿದ್ರಿಂದ ಹುಡುಕ್ತಾ ಇದ್ದೆ. ಹಾಗೆ ನಾನು ಈ ಜೇಡ್ ವಾಟರ್ಸ್ ಎಲ್ಲ ತೊಗೊಂಡೆ. ನಾವು ಲಕ್ಷಾಂತರ ರೂಪಾಯಿ ಏನಂದರೆ ಜಾಯಿಂಟ್ಸ್ಗೆ ರೀಪ್ಲೇಸ್ಮೆಂಟಿಗೆ 5 ಲಕ್ಷ ಅಂದರೂ ಪಾಪ ಕೊಡೋಕ್ಕೆ ರೆಡಿ ಇರ್ತಾರೆ. ನನ್ನ ಒಂದು ಸಜೆಷನ್ ಇದಕ್ಕೆ ಏನಂತಂದರೆ ಆ್ಯಸ್ ಎ ಡಾಕ್ಟ್ರ್ ಅಂತಲ್ಲ, ಅಂದರೆ ಹೆಲ್ತ್ ಚೆನ್ನಾಗಿರಲಿ ಅಂತ ಅನ್ಬೇಕಾದ್ರೆ ಅವಾಗ ಕಾಸ್ಟ್ ವೈಸ್ ಯೋಚನೆ ಮಾಡಬೇಡಿ. ಯಾಕಂದರೆ ಅವಾಗ ಸಫರಿಂಗ್ಸ್ ವಿತ್ ನಾವು ಸಫರು ಆಗ್ತಿರ್ತೀವಿ ಮತ್ತು ನಾವು ಖರ್ಚು ಮಾಡ್ತಿರ್ತೀವಿ ಹಾಸ್ಪಿಟಲ್ಸಲ್ಲಿ. ಇದು ನಾವು ಯೂಸ್ ಮಾಡ್ತಾ ಮಾಡ್ತಾ ನಮ್ದು ಇಂಪ್ರೂವ್ಮೆಂಟ್ಸ್ ಆಗ್ತಾ ಹೋದಂಗೆ ಇದು ಅವಾಗ ನಮ್ಮ ಕಾಸ್ಟ್ ಅನ್ಸಲ್ಲ. ಓಕೆ ಸರಿಮ್ಮ. ಇವಾಗ ಅಂದರೆ ನಿಮ್ಮ ವಿಡಿಯೋನ ಎಷ್ಟೋ ಜನ ಅಪ್ಪ ಅಮ್ಮಂದರು ನೋಡ್ತಾರೆ, ಅವರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದೇ ನಾನು ಆಗಲೇ ಹೇಳ್ದಂಗೆ ನಿಮ್ಮದು ಎಷ್ಟು ನೀವು ಈ ಥರ ನ್ಯಾಚುರಲಾಗಿ ಹೋದಷ್ಟು ನಿಮ್ಮ ಬಾಡಿ ಡ್ಯಾಮೇಜ್ ಆಗಲ್ಲ. ಈಗ ನಾನು ವಾಟರ್ಗೆ ಬಂದೆ ಅಂತಂದರೆ ನಿಮ್ಮ ಈಚ್ ಸೆಲ್ಲು, ಇವಾಗ ನಾವು ತಾಯಿಯ ಒಂದು ಇದರಲ್ಲಿ ಹೊಟ್ಟೆಲಿ ಬಂದಾಗ ನಾವು 1 ಸೆಲ್ಲಲ್ಲಿ ಬರ್ತೀವಿ, ಅದರಲ್ಲಿ 1 ಪೆಕ್ ಆಫ್ ಪ್ರೋಟೀನ್ಗೆ ಬರ್ತೀವಿ. ಅದರ ಸುತ್ತ ಏನಿರುತ್ತೆ, ಇವಾಗ ನೀವೇ ನಿಮಗೆಲ್ಲ ಗೊತ್ತಿದೆ 70% ಆಫ್ ವಾಟರ್ ನಮ್ಮ ಬಾಡಿನಲ್ಲಿದೆ ಅಂತ. ಅದು ಯಾವಾಗ ಅದು ನಿಮಗೆ ದಪ್ಪ ಆಗ್ತಾ ಹೋದಂಗೆ ಕಾಯಿಲೆಗಳು ಜಾಸ್ತಿ ಆಗುತ್ತೆ, ಫ್ಯಾಟ್ಸ್ ಎಲ್ಲ ಜಾಸ್ತಿ ಆಗಕ್ಕೆ ಶುರು ಆಗುತ್ತೆ. ಅದಕ್ಕೆ ನಾನು ಹೇಳೋದು ಈ ಥರ ವಾಟರ್ ಥೆರಪಿ ಇದೆಲ್ಲ ಮಾಡಿಕೊಂಡ್ರೆ, ಅದಕ್ಕೆ ನಾನು 11 ಪ್ಲೇಟ್ಸ್ಗೆ ಹೋದೆ. ಇರಲಿ ಪರವಾಗಿಲ್ಲ, 2 lakhs ಆದರೂ ಪರವಾಗಿಲ್ಲ. ಯಾಕಂದರೆ ಈಗ ನನಗೆ ಹೆಲ್ತ್ ಬಗ್ಗೆ ಆ್ಯಸ್ ಎ ಡಾಕ್ಟರ್ ನಾನು 50 ವರ್ಷ ಯೋಚನೆ ಮಾಡಿರಲಿಲ್ಲ. ಓಕೆ ಥ್ಯಾಂಕ್ ಯು. ಇಷ್ಟು ಒಳ್ಳೆ ವಿಷಯ ಹೇಳಿದ್ದೀರಾ. ನಿಮಗೆ ತುಂಬ ತುಂಬ ಥ್ಯಾಂಕ್ ಯು. (2013년) 알칼리 이온 정수기 전문 제조기업으로 설립되었습니다. 건강한 물을 위해서 새로운 기술을 도입하고 철저한 품질 관리를 기반으로 전 세계 고객에게 고품질의 헬스케어 제품을 공급하기 위해 현재도 노력하고 있습니다. 제품 품질뿐만 아니라 고객 감동 서비스를 가장 최우선으로 하고 있으며 빠르고 정확한 서비스를 공급함으로써 높은 신뢰를 받고 있습니다. 국제규격 인증, CE, FCC, FDA 등 약 20여 개의 인증을 취득하고 이런 노력을 통해 세계 여러 나라의 고객들과 소통하고 있습니다. ಕಂಪನಿಗೆ ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು. ಎಲ್ಲರೂ ಹೇಳ್ಬೇಕು ಧನ್ಯವಾದಗಳು. ಇಟ್ಸ್ ಅ ಗುಡ್ ಪ್ರಾಜೆಕ್ಟ್, ಇಟ್ಸ್ ಅ ಬೆಸ್ಟ್ ಪ್ರಾಜೆಕ್ಟ್ ಫಾರ್ ದ ಕೊರೋನಾ ಆಗಿರ್ಬೋದು, ಸ್ಕಿನ್ ಡಿಸೀಸ್ಗೆ, ಲಂಗ್ಸ್ ಡಿಸೀಸ್ಗೆಲ್ಲ ತುಂಬಾ ಅನುಕೂಲ ಆಗುತ್ತದೆ. ದಿಸ್ ಐ ವಾಂಟ್ ಟು ಸೇ ದಿಸ್ ವೆರಿ ಗುಡ್ ಪ್ರಾಡಕ್ಟ್.